ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಹುಡುಗ ರಾಕ್ ಮುರುಗೇಶ್ ಹಿರೇಮಠ. ನಿನ್ನೆ ವ್ಲಾಗ್ ಹೇಳಿದಂಗೆ ನಾನು ಇವತ್ತು ಪ್ರಯಾಗ್ರಾಜ್ ಎಷ್ಟೊತ್ತಿಗೆ ಹೋದ್ವಿ ಏನು ಎತ್ತ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸೊ ಪ್ರಯಾಗ್ರಾಜ್ ಇನ್ಫಾರ್ಮೇಷನ್ ಕೊಡ್ತೀನಿ ರೀ ಅದ್ರ ಬಗ್ಗೆ. ಸೊ ಫುಲ್ ವಿಡಿಯೋ ಯೂಟ್ಯೂಬಲ್ಲಿರುತ್ತೆ, ಹೋಗಿ ನೋಡಿರಿ, ಹಂಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹೊಸಬರಿಗೆ ಸಪೋರ್ಟ್ ಕೊಡ್ರಿ ಅಂತ ಹೇಳ್ತೇನೆ ರೀ. ಈಗ ಜಸ್ಟ್ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಐತಿ, ನೋಡಿರಿ, ಕಂಟಿನ್ಯೂ ಐತಿ, ಎಂಜಾಯ್ ಮಾಡಿರಿ. ಹಂಗೆ ಪ್ರಯಾಗ್ರಾಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ರೀ. ನಮ್ಮ ಗಾಡಿ ಸಿ ಎನ್ ಜಿ ಐತ್ರಿ. ಸಿ ಎನ್ ಜಿದು ಒಂದು ದೊಡ್ಡ ಕಿರಿಕಿರಿಪ್ಪ. ನಾನು ಹತ್ತೋದು ಇಳಿದು ಹತ್ತೋದು. ನಾವು ಏನು ಕುಂಭಮೇಳಕ್ಕೆ ಹೊಂಟಿವೋ ಏನು ಸಿ ಎನ್ ಜಿ ಹಾಕ್ಸಕ್ಕೆ ಹೊಂಟಿವೋ ಒಂದು ತಿಳಿದಂಗೆ ಆಗ್ಬಿಟ್ಟೈತೆ ರೀ. ಇಲ್ಲಿ ನೋಡಿದ್ರೆ ಅಲ್ಲಿ ಸಿ ಎನ್ ಜಿ ಪಳ್ಳ ರೀ. ಸಿ ಎನ್ ಜಿ ಹಾಕ್ಸ್ಕೊಂಡು ನಾವು ನಾಷ್ಟಕ್ಕೆ ಗಾಡಿ ತರವಿದ್ದೀವಿ ರೀ. ಸೊ ನಾಷ್ಟ ಇದ್ದೀವಿ, ಒಳ್ಳೆ ಆರ್ಡರ್ ಮಾಡ್ತೀವಿ. ಅದೆಲ್ಲ ಗೀತಾಂಜಲಿ ಹಾಲುಗೆನ್ನೆಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ. ಹಿಂಗೆ ಕಾರಲ್ಲಿ ಸಾಂಗ್ಸ್ ಕೇಳ್ಕೊಂಡು ಜರ್ನಿನ ಎಂಜಾಯ್ ಮಾಡಿಕೊಂಡು ಪ್ರಯಾಗ್ರಾಜ್ ಕಡೆ ಪ್ರಯಾಣ ಬೆಳೆಸ್ತಾ ಹೋಗ್ತಾ ಇದ್ವಿ ರೀ. ಇದು ಘಾಟ್ ಸೆಕ್ಷನ್ ರೀ, ಇದೊಂದೇ ಬರೋದು ಘಾಟ್ ಸೆಕ್ಷನ್. ಅದಾದ್ಮೇಲೆ ಮತ್ತೆ ಬರ್ತಾರಿಪ್ಪ ಸಿ ಎನ್ ಜಿದು ಪಾಯಿಂಟ್. 200 ಕಿಲೋಮೀಟ್ರ್ ಆದಮೇಲೆ ಸಿ ಎನ್ ಜಿ ಹಾಕ್ಸೋದೈತಿ, ಮತ್ತು ಹತ್ತೋದೈತಿ ಇಳಿದೈತಿ. ನಮಗೆ ದಿಗ್ಲ ಬಿಡದೈತಿ ರೀ. ನಾವು ಸಿ ಎನ್ ಜಿ ಹಾಕ್ಸಾಕೊಂಟಿವೋ ಮಹಾಕುಂಭ ಮೇಳಕೊಂಟಿವೋ ಒಂದು ತಿಳಿದಂಗೆ ಆಗ್ಬಿಟ್ಟೈತಿ ರೀ. 200 ಕಿಲೋಮೀಟ್ರ್ ಹತ್ತೋದೈತಿ ಮತ್ತು ಇಳಿದೈತಿ. ಅದು ಸಿ ಎನ್ ಜಿಗೆ ಎಲ್ಲರೂ ಇಳಿಬೇಕಂತ ರೀ ಗಾಡಿಯವ್ರು. ಸೊ ಹಿಂಗೆ ಅಷ್ಟಿಗೆ 2 ಗಂಟೆಗೆ ಸರಿಸುಮಾರು ಬೆಳಗಿನ ಜಾವ ನಾವು ಪ್ರಯಾಗ್ರಾಜ್ ಎಂಟ್ರಿ ಆಗ್ತೀವಿ. ಅಲ್ಲಿ ಹೋಗಿ ನಮ್ಮ ಗಾಡಿನ ಪಾರ್ಕ್ ಮಾಡಿ ತ್ರಿವೇಣಿ ಸಂಗಮದ ಕಡೆ ಪ್ರಯಾಣ ಅಂದ್ರೆ ಹಾದಿನ ಬೆಳೆಸ್ತೀವಿ ರೀ, ಬೈ ವಾಕ್ ನಡ್ಕೊಂಡು. ಅಲ್ಲಿ ಹೋಗಿ ಪ್ರಯಾಣ ಅಂದ್ರೆ ಬೆಳಗಿನ ಜಾವ 2 ಗಂಟೆಗೆ ಪ್ರಯಾಗ್ರಾಜ್ ಎಂಟ್ರಿ ಆಗಿ ನಾವು ಸುಮಾರು 6 ಗಂಟೆಗೆ ನದಿ ಸ್ನಾನ ಮಾಡ್ತೀವಿ ತ್ರಿವೇಣಿ ಸಂಗಮದಲ್ಲಿ. ಈ ವರ್ಷದ ಅಂದ್ರೆ 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳ ಈ 2025 ಜನವರಿ 13 ಪ್ರಾರಂಭ ಆಗಿ ಫೆಬ್ರವರಿ 26 ಮುಕ್ತಾಯ ಆಗ್ತೈತೆ ರೀ. ಸೊ ಯಾರ್ಯಾರು ಬಂದಿಲ್ಲ ಆದಷ್ಟು ಬೇಗ ಪ್ರಯಾಗ್ರಾಜಕ್ಕೆ ಬನ್ನಿರಿ, ದರ್ಶನ ಪಡ್ಕೊಂಡು. ಧರಿಸಿದ ಪರಮ ವೈಷ್ಣವನು ನೀನೆ, ಗರುಡ ಗಮನ ನಮ್ಮ ಪುರಂದರ ವಿಠಲನ ರಾಗತ್ರಿ. ಹರ ಹರ ಮಹಾದೇವ್. ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ ಹುಡುಗ ಮುರುಗೇಶ್ ಹಿರೇಮಠ. ಇವತ್ತಿನ ಬ್ಲಾಗ್ ಒಳಗೆ ಏನು ಹೇಳ್ತೀನಿ, ನೀವು ನೋಡತ್ತೀರಿ ಕುಂಭಮೇಳದಲ್ಲಿ ಪ್ರಯಾಗ್ರಾಜ. ಸೊ ಯಾರು ಪ್ರಯಾಗ್ರಾಜಕ್ಕೆ ಬರ್ಬೇಕು ಅನ್ಕೊಂಡಿರಿ ಧಾರವಾಡ ಒಳಗೆ ಬನ್ನಿರಿ. ಬಿಜಾಪುರಿಂದ ಯಾರು ಬರ್ಬೇಕಂದಿಲ್ಲ ಅವರು ಬಿಜಾಪುರಿಂದ ಸೋಲಾಪುರಿಂದ ನೆಕ್ಸ್ಟ್ ತುಳಜಾಪುರದಿಂದ ನೆಕ್ಸ್ಟ್ ಸೀದಾ ನಾಂದೇಡ, ರಾಥೋರ, ನಾಗ್ಪುರ, ಜಬಲಾಪುರ, ಮುಂದೆ ರೇವಾ, ಪ್ರಯಾಗ್ರಾಜ್. ಸೊ ಯಾರ್ಯಾರು ಬರ್ಬೇಕು ಅನ್ಕೊಂಡ್ರಿ ಆರಾಮಾಗಿ ಬನ್ನಿರಿ. ಯಾವುದೇ ಥರ ಎಲ್ಲಿ ಟ್ರಾಫಿಕ್ ಏನಿಲ್ಲ, ಆರಾಮಾಗಿ ಬರ್ಬೋದು ನೀವು. ಬಟ್ ಸಿ ಎನ್ ಜಿ ಪ್ರಾಬ್ಲಮ್ಸ್ ನಿಮ್ಗೆ ಅಲ್ಲಲ್ಲಿ ಆಗ್ಬಹುದು ಗಾಡಿಯಾಗಿ ಬರೋರಿಗೆ. ಸೊ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಫೆಸಿಲಿಟಿ ಚೆನ್ನಾಗೈತಿ. ಕುಂಭಮೇಳ ಬಗ್ಗೆ ಯಾರ್ಯಾರು ಬರ್ಬೇಕು ಅನ್ಕೊಂಡಿಲ್ಲ ಬನ್ನಿರಿ. ಹ್ಯಾವ್ ಅ ನೈಸ್ ಡೇ. ನಾವು ಬೆಳಗಿನ ಜಾವ ಸ್ನಾನ ಮಾಡಿದ್ದು ಬಸಂತ ಪಂಚಮಿ ಸ್ನಾನ ರೀ. ಒಳ್ಳೆ ದಿನ ಇರುತ್ತೆ ಇವತ್ತು. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಪ್ರಯಾಗ್ರಾಜ ನೋಡಕಂತೀವಿ ರೀ. ಸರಿಸುಮಾರು ಮಾನವ ನಿರ್ಮಿತ 16 ಸೇತುವೆಗಳಿದಾವ್ರಿ ಇಲ್ಲಿ. ಅದೇನು ಅಂತಾರಲ್ಲ, ಕಣ್ಣಿಲ್ಲೇ ನೋಡೋಕ್ಕಾಗಲ್ಲ, ಬಾಯಲ್ಲೇ ಹೇಳೋಕ್ಕಾಗಲ್ಲ, ಹಂಗೈತ್ರಿ ಇಲ್ಲಿ.
ಸೊ ಯಾರ್ಯಾರು ಬರ್ಬೇಕು ಅಂದ್ಕೊಂಡಿರಲ್ಲ ಧಾರಾಳವಾಗಿ ಬಂದು ಇಲ್ಲಿ ಭೇಟಿ ಕೊಡ್ರಿ. ಸೊ ಅಲ್ಲಿ ಸುಮಾರು ನೋಡುವಂಥದ್ದು ಐತ್ರಿ. ಖಗೋಳಶಾಸ್ತ್ರದ ಪ್ರಕಾರ ಕುಂಭಮೇಳ ಪ್ರತಿ 3 ವರ್ಷಕ್ಕೆ ಬರೋದು ಕುಂಭಮೇಳ, 6 ವರ್ಷಕ್ಕೆ ಬರುವುದು ಅರ್ಧ ಕುಂಭಮೇಳ, 12 ವರ್ಷಕ್ಕೆ ಬರುವುದು ಪೂರ್ಣ ಕುಂಭಮೇಳ, ಪ್ರತಿ 144 ವರ್ಷಕ್ಕೆ ಬರುವುದು ಮಹಾಕುಂಭಮೇಳ ರೀ. ಕುಂಭಮೇಳ ಅಂದರೆ ಕುಂಭ ಎಂದರೆ ಮಡಿಕೆ, ಮೇಳ ಎಂದರೆ ಒಗ್ಗೂಡುವುದು ರೀ. ಭಾರತ ಖಂಡದ 4 ಸ್ಥಳಗಳಲ್ಲಿ 4 ಹನಿ ಅಮೃತ ಭೂಮಿ ಮೇಲೆ ಬಿದ್ದಿದೆ ರೀ. ಆ ಸ್ಥಳಗಳಲ್ಲಿ ನದಿಗಳು ಪರ್ವತ ಆಗ್ಯಾವ ರೀ. ಗಂಗಾ, ಯಮುನಾ, ಸರಸ್ವತಿ ಮತ್ತು ಗೋದಾವರಿ. ಈ ಪ್ರಯಾಗ್ರಾಜ್ನಲ್ಲಿ 3 ನದಿ ಕೂಡ್ಯಾವ ರೀ. ಯಾವುದ್ಯಾವ್ದಂದ್ರೆ ಗಂಗಾ, ಯಮುನಾ, ಸರಸ್ವತಿ. ಈ 3 ನದಿ ಕೂಡಿ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಹೆಸರಿಡಲಾಗಿದೆ ರೀ. ಗಂಗಾ ನದಿ ಇರುವುದು ಪ್ರಯಾಗ್ರಾಜ್, ಯಮುನಾ ನದಿ ಹರಿದ್ವಾರ, ಸರಸ್ವತಿ ನದಿ ನಾಸಿಕ್, ಗೋದಾವರಿ ಇರೋದು ಉಜ್ಜಯಿನಿಯಲ್ಲಿ ರೀ. ಸೊ ಈ 4 ನದಿಗಳದಾವು. ಈ 4 ನದಿಗಳ ಪ್ರಮುಖ ಸ್ನಾನದ ಬಗ್ಗೆ ಅಂದರೆ ಆತ್ಮಶುದ್ಧೀಕರಣ, ಪಾಪ ವಿಮೋಚನೆ, ಕರ್ಮ ಕಳೆಯುವುದು, ಮುಕ್ತಿ, ಸ್ವರ್ಗ ಪ್ರಾಪ್ತಿ ರೀ. ಸೊ ಇಷ್ಟ ನದಿ ಸ್ನಾನ ಅದ ರೀ. ಸೊ ಇಷ್ಟು ನನಗೆ ತಿಳಿದಿದ್ದು ನಾನು ಹೇಳಿನಿ. ಸೊ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಸೊ ಹೊಸಬರಿಗೆ ಸಪೋರ್ಟ್ ಮಾಡಿರಿ. ಈ ಪ್ರಯಾಗ್ರಾಜ್ ಪ್ರಯಾಣ ಮುಗಿಸಿ ಮುಂದೆ ನಾವು ಎಲ್ಲಿ ಹೋದ್ವಿ, ಮುಂದೆ ಯಾವ ಸ್ಥಳಕ್ಕೆ ಹೋದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದ ಹಾಕ್ತೀನಿ.